ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಕೂಡ ಅವ್ಯವಸ್ಥೆಯ ಆಗರ. ದಲಿತ ಕೇರಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತಾಂಡವ ಆಡ್ತಾ ಇದೆ. ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. ಅವ್ಯವಸ್ಥೆಯ ಆಗರ. ದಲಿತ ಕೇರಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತಾಂಡವ ಆಡ್ತಾ ಇದೆ. ವಿಜಯನಗರದಲ್ಲಿ ಜನರ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಕುಡಿಯುವ ನೀರು, ಸಮರ್ಪಕ ಶೌಚಾಲಯಗಳೇ ಇಲ್ಲ ಇಲ್ಲಿ. ಶಾಶ್ವತ ವಿದ್ಯುತ್ ಸಂಪರ್ಕವಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಚಿರಬಿ ಗ್ರಾಮದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಚಿರಬಿ ಗ್ರಾಮ ಹಲವಾರು ವರ್ಷಗಳಿಂದ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ ಇದು. ಶೌಚಾಲಯ ಇಲ್ಲದೆ ಮಹಿಳೆಯರು ಬಹಿರ್ದೆಸೆಗೆ ಹೋಗೋದು ಅನಿವಾರ್ಯ. ಇಲ್ಲಿ ಜನರ ಸಮಸ್ಯೆ ಆಲಿಸಲು ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿಗಳು ಹಿಂದೇಟು. ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕಸ ಮತ್ತು ಚರಂಡಿ ನೀರು ಗಬ್ಬು ವಾಸನೆ ಬರ್ತಾ ಇದೆ. ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ಸೌಕರ್ಯ ಒದಗಿಸದಿದ್ರೆ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. ಆದ್ರೆ ನೋಡಿ, ಈ ಒಂದು ಗ್ರಾಮದಲ್ಲಿ ಯಾವ ರೀತಿಯ ಅವ್ಯವಸ್ಥೆಯ ಆಗರ ಆಗಿದೆ ಅಂತ. ಮಹಿಳೆಯರು ಬಹಿರ್ದೆಸೆಗೆ ಹೊರಗಡೆ ಹೋಗ್ಬೇಕು, ಯಾಕೆಂತಂದ್ರೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಅಚಾತುರ್ಯ ಆದ್ರೆ ಅದರ ಜವಾಬ್ದಾರಿಯನ್ನ ಯಾ ರಾಜಕಾರಣಿ ಹೊರ್ತೀರಾ, ಯಾ ಅಧಿಕಾರಿಗಳು ಹೊರ್ತೀರಾ? ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ನಿಮ್ಗೆ ಇದ್ಯಾವುದು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಈ ಒಂದು ಗ್ರಾಮ ನೆನಪಾಗುತ್ತೆ. ಓಕೆ, ಅಲ್ಲೊಂದು ಗ್ರಾಮ ಇದೆ, ಅಲ್ಲಿ ಇಷ್ಟು ಜನ ಇದ್ದಾರೆ, ಅವ್ರ ಓಟ್ ನಮಗೆ ಅವಶ್ಯಕವಾಗಿ ಬೇಕಾಗತ್ತೆ, ಹಾಗಾಗಿ ಹೋಗಿ ಅವರ ಬಳಿ ಓಟ್ ಕೇಳೋಣ ಅಂತ ಹೋಗ್ತಿರಲ್ಲ. ನಿಮಗೆ ನಾಚಿಕೆ ಆಗಲ್ವ ಓಟ್ ಕೇಳೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ? ಇಷ್ಟು ಅವ್ಯವಸ್ಥೆ ಆಗರ ಆಗಿದೆ. ಶೌಚಾಲಯ ಇಲ್ಲ, ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಆ ಒಂದು ಗ್ರಾಮದ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಹೋಗಿ ಪ್ರಶ್ನೆ ಮಾಡ್ತಾ ಇಲ್ಲ. ಅಧಿಕಾರಿಗಳ ಬಳಿ ಹೋಗಿ ಇವರೇನಾದ್ರೂ ಸರಿ ಸಮಸ್ಯೆ ಆಗಿದೆ ಸಾಲ್ವ್ ಮಾಡ್ಕೊಡಿ ಅಂತ ಕೇಳಿದ್ರೆ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಈ ಒಂದು ಚಿರಬಿ ಗ್ರಾಮದ ಸಮಸ್ಯೆಗಳ ಕುರಿತು ನಮ್ಮ ವಿಜಯನಗರದ ವರದಿಗಾರ ಭೀಮರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಸ್ವಾತಂತ್ರ್ಯ ಬಂದು 8 ದಶಕಗಳು ಕಳೀತಾ ಬಂದ್ರು ಕೂಡ ಇವತ್ತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಏನು ಚಿರಬಿ ಗ್ರಾಮದಲ್ಲಿ ಇರುವಂತದ್ದು. ನಾವು ಈ ಒಂದು ಗ್ರಾಮದಲ್ಲಿ ಅಂದ್ರೆ ದಲಿತ ಕೇರಿ ಇವತ್ತು ಕೂಡ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇವತ್ತು ವಂಚನೆಯಿಂದಾಗಿ ಇವತ್ತು ಈ ಕೇರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗೆ ಗ್ರಾಮಗಳು ಇದ್ವೋ ಇವತ್ತು ಕೂಡ ಅದೇ ಪರಿಸ್ಥಿತಿ ಇರುವಂತದ್ದು ನಾವು ದೃಶ್ಯಗಳಲ್ಲೇ ತೋರಿಸ್ತಾ ಇದೀವಿ. ಏನಂತಂದ್ರೆ ಒಂದ್ ಕಡೆ ಸರ್ಕಾರಗಳು ಹೇಳ್ತವೆ ಇವತ್ತು ಗುಡಿಸಲು ಮುಕ್ತ ಗ್ರಾಮ ಮಾಡ್ತೀವಿ ಅಂತಂದೇಳಿ. ಆದ್ರೆ ಇವತ್ತು ವಾಸ್ತವ ಏನಂತ ನೋಡೋದಾದ್ರೆ ನಾವು ಫ್ರೀಡಮ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ಬಂದಿರುವಂತದ್ದು ನಾವು ದೃಶ್ಯಗಳಲ್ಲೇ ತೋರಿಸ್ತಾ ಇದೀವಿ. ಏನೋ ಈಗಾಗಲೇ ಈ ಒಂದು ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದ ಅಂದ್ರೆ ಒಂದು ಕನಿಷ್ಠ ಸೌಲಭ್ಯಗಳು ಅಂದ್ರೆ ಒಂದು ಚರಂಡಿ ಆಗಿರ್ಬೋದು, ಮತ್ತು ರಸ್ತೆ ಆಗಿರ್ಬೋದು, ಮತ್ತು ವಿದ್ಯುತ್ ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ರೀತಿಯ ಒಂದೇ ಒಂದು ಕಿಂಚಿತ್ತು ಕೂಡ ಇವತ್ತು ಮೂಲಭೂತ ಸೌಕರ್ಯಗಳು ಇಲ್ಲದೆ ಇವತ್ತು ಈ ಗ್ರಾಮದ ಜನರು ಮತ್ತು ದಲಿತರು ಈ ಒಂದು ಓಣೆಯಲ್ಲಿ ಅದೇ ರೀತಿಯಾಗಿ ಬದುಕ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ಈ ಒಂದು ಚರಂಡಿ ವ್ಯವಸ್ಥೆ ಅಂದ್ರೆ ಈ ಬಳಕೆ ಮಾಡಿರ್ತಕ್ಕಂಥ ನೀರು ಎಲ್ಲೂ ಕೂಡ ಹೋಗದೆ ಇವತ್ತು ಇದೇ ನೀರಲ್ಲಿ ಕೂಡ ತುಳಿದಾಡಿಕೊಂಡು ಓಡಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಒಂದಿಷ್ಟು ಇದೇ ಗ್ರಾಮದ ಒಂದು ದಲಿತ ಕೇರಿಯ ಒಂದಿಷ್ಟು ಮಹಿಳೆಯರು ಕೂಡ ಇವತ್ತು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಮಹಿಳೆಯರು ಇದಾರೆ, ಅವ್ರನ್ನ ಮಾತಾಡ್ಸಂತ. ಅಮ್ಮ, ನಿಮ್ಗೆ ಎಷ್ಟು ದಿನದ ಸಮಸ್ಯೆ ಆಗಿದೆ, ಏನಾಗಿದೆ? ಈಗ ಅಲ್ಲಿ ಬಾಳ ದಿವಸ ಆತ್ ಬಿಡ್ರಿ. ಹಿಂಗ ಕತ್ಲಾಗ ಸಾಯ್ತಿವಿ. ಕರೆಂಟ್ ಇಲ್ಲ, ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಯಾವ್ದು ಇಲ್ಲ ನಮಗೆ. ಬಾತ್ರೂಮ್ ಇಲ್ಲ, ಯಾವ್ದು ಇಲ್ಲ. ಸುಮ್ನೆ ಹಿಂಗ ಜೀವನ ಮಾಡ್ತೀವಿ. ಈಗ ಒಂದ್ 30 ವರ್ಷ ಆಗಕ್ ಬಂತ ನೋಡ್ರಿ. ಹಿಂಗ ಜೀವನ ಮಾಡ್ತೀವಿ. ಯಾವ ಸೋಳು ಹುಡುಗರಿಗೆ ಹೇಳ್ಬಾರ್ದು ನಮ್ಮದು. ನಮ್ಮದು ಅದೇ ಸಮಸ್ಯೆ ಸರ್. ಕರೆಂಟ್ ಇಲ್ಲ, ನೀರಿಲ್ಲ, ಮತ್ತೆ ಬಾತ್ರೂಮ್ ಇಲ್ಲ, ಈ ಚರಂಡಿ ಇಲ್ಲ. ಎಲ್ಲ ಮನೆ ಹತ್ರ ಹೊಲಸು. ಈಗ 35 ವರ್ಷ ಮೇಲೆ ಆತ್ರಿ. ಯಾರು ಬಂದಿಲ್ಲ. ನಮಗೆ ಕರೆಂಟು, ನೀರು, ಈ ಚರಂಡಿ ಕ್ಲೀನ್ ಬಾತ್ರೂಮ್, ಹೆಣ್ಮಕ್ಳಿಗೆ ಬಾತ್ರೂಮ್ ಇಲ್ರಿ, ಮಾಡಿಸ್ಕೊಡ್ಬೇಕ್ರಿ. ಇದಿಷ್ಟು ಇವ್ರು ಹೇಳುವಂತದ್ದು. ಇಲ್ಲಿನ ಜನರು ಏನಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಯಾವ್ದೋ ಐಷಾರಾಮಿ ಜೀವನ ಕೇಳ್ತಾ ಇಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯ ಕೊಡಿ ಅಂತಂದೇಳಿ ಕೇಳ್ತಾ ಇದಾರೆ. ಇಲ್ಲಿನ ಅಧಿಕಾರಿಗಳು ಆಗಿರ್ಬೋದು, ಮತ್ತು PDOಗಳು ಆಗಿರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಇಒ
ತಹಶೀಲ್ದಾರ್ ಮತ್ತು ತಾಲೂಕು ಆಡಳಿತ ಆಗಿರ್ಬೋದು ಕನಿಷ್ಠ ಸೌಕರ್ಯಗಳು ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ತಾ ಇದ್ರೆ. ಹಾಗಾಗಿ ಇವರು ಹಕ್ಕೊತ್ತ ಏನಂತ ಇದ್ರೆ, ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ರೆ ಸಾಕು, ನಮಗೆ ಇನ್ನೇನು ಬೇಡ, ನಮಗೆ ನೆಮ್ಮದಿ ಬದುಕಿ ಕಟ್ಕೊಳ್ಳಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ.